ನಮಸ್ಕಾರ ಎಲ್ಲರಿಗೂ ಬೊಂಬಟ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡಿ ಸಿಹಿ ಕುಂಬಳಕಾಯಿಯ ಒಂದು ನಾನು ಇವತ್ತು ಹಲ್ವಾ ಮಾಡ್ತಾ ಇದ್ದೀನಿ. ನಿಮಗೆ ಮಾಮೂಲಿ ಗೊತ್ತಿರ್ಬೋದು, ನಿನ್ನೆ ನಾನು ಸಿಹಿ ಕುಂಬಳಕಾಯಿಯ ಒಂದು ಸಾಂಬಾರು ಕೂಡ ಮಾಡಿ ತೋರಿಸಿದ್ದೀನಿ. ಪಲ್ಯದ ವಿಡಿಯೋ ಕೂಡ ನಾನು ಶೀಘ್ರದಲ್ಲೇ ಹಾಕ್ತೀನಿ. ಹಾಗೂ ತುಂಬ ಜನ ಸಿಹಿ ಒಂದು ಹಲ್ವಾ ತಿಂದಿರಲ್ಲ, ತುಂಬ ಜನಕ್ಕೆ ಇದ್ರ ಟೇಸ್ಟ್ ಗೊತ್ತಿರಲ್ಲ. ಈ ರೀತಿ ನಾನು ಹಲ್ವಾ ಮಾಡ್ತಿರಲ್ಲ, ಆ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಕ್ಯಾರೆಟ್ ಹಲ್ವಾ ನಮಗೆ ಮಾಮೂಲಿ ಹೇಗೆ ನಾವು ತಿಂತೀವೋ ಕ್ಯಾರೆಟ್ ಹಲ್ವ ಅದೀಗ ರುಚಿ ಕೊಡುತ್ತೆ. ಆ ರೀತಿಯಾಗಿ ನೀವು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಕೋಬೋದು. ಸಿಂಪಲ್ಲಾಗಿ ಮಾಡ್ಬೋದು. ಇಲ್ಲಿ ನೋಡಿ ಒಂದು ಅರ್ಧ ನಾನು ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಇದೆಯಲ್ಲ ಅದನ್ನು ನಾನು ಈಗ ಹಲ್ವಾ ಮಾಡ್ತಾ ಇದ್ದೀನಿ. ಈ ಹಲ್ವಾ ಇಟ್ಟರೆ 3-4 ದಿನ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ನಾವು, ಏನೂ ಆಗೋದಿಲ್ಲ. ಒಂದು ವಾರ ಬೇಕಾದರೂ ಇಟ್ಟು ತಿನ್ಬೋದು. ಅದನ್ನು ನೀರು ಸ್ವಲ್ಪ ಎಲ್ಲ ನಾವು ಹೋಗೋ ಹಾಗೆ ಮಾಡಬೇಕಷ್ಟೆ, ನೀರಿದ್ದರೆ ಕಷ್ಟ ಆಗುತ್ತೆ. ಕುಂಬಳಕಾಯಿ ತಗೊಂಬಿಟ್ಟು ಮಧ್ಯದಲ್ಲಿರುವ ಬೀಜನ ಎಲ್ಲ ತೆಗೆದುಬಿಟ್ಟು ಈ ರೀತಿ ನಾನು ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೋಬೇಕು. ನೋಡಿ, ಕಟರ್ನ ಸಹಾಯದಿಂದ ಸಿಪ್ಪೆ ತೆಗೆದಿದ್ದೀನಿ. ನಂತರ ಇಲ್ಲಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಈ ಒಂದು ಸೈಜ್ಗೆ. ಈಗ ನಿಮಗೆ ಯಾವ ಒಂದು ಸೈಜ್ಗೆ ಬೇಕೋ ಆ ಒಂದು ಸೈಜ್ಗೆ ನೀವು ತುರ್ಕೋಬೋದು. ನಾನು ಸ್ವಲ್ಪ ತುರಿದೆ, ಸ್ವಲ್ಪ ಸಣ್ಣ ಅನ್ನಿಸ್ತು, ನಂತರದಲ್ಲಿ ದೊಡ್ಡದಾಗಿ ತುರ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಚೆನ್ನಾಗಿ ತುರಿದಿಟ್ಕೋಬೇಕು. ನೋಡಿ, ಮತ್ತು ಇದು ಹೀಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಗಜ್ಜರಿ ಕ್ಯಾರೆಟ್ ಎಲ್ಲ ತಿಂತೀರಲ್ಲ, ಅದೇ ರೀತಿ ಟೇಸ್ಟ್ ಇರುತ್ತೆ ಇದು. ಹೀಗೆ ಕೂಡ ನೀವು ಸಲಾಡ್ ಮಾಡ್ಕೊಂಡು ತಿನ್ಕೋಬೋದು ಇದನ್ನು. ನೋಡಿ, ತುರಿದಿದ್ದನ್ನು ಪಕ್ಕದ ಇಟ್ಕೊತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನಿಗೆ ನಾನು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಈಗಷ್ಟೇ ಮಾಡಿರುವಂಥದ್ದು, ಅದನ್ನು ನಾನು ಸೋಸ್ ಕೂಡ ಇಲ್ಲ. ಅದೇ ರೀತಿಯಾಗಿ ತುಪ್ಪದ ಒಂದು ಚಮಚ ಇರುತ್ತಲ್ಲ, ಅದರಲ್ಲಿ 2 ಚಮಚದಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿದ ತುಪ್ಪ ಆದ್ದರಿಂದ ತುಂಬ ಘಮ ಘಮ ಅಂತಿರುತ್ತೆ. ಮತ್ತು ಇಲ್ಲಿ ಇದು ಪ್ಯಾಕೆಟ್ ಹಾಲಿಂದ ಮಾಡಿರುವಂಥ ತುಪ್ಪ. ಆ ಒಂದು ವಿಡಿಯೋನೂ ಕೂಡ ನಾನು ಹಾಕಿದ್ದೀನಿ, ಯಾವ ರೀತಿ ಮಾಡ್ಬೋದು, ಅದು ಪ್ಯಾಕೆಟ್ ಹಾಲಿನಿಂದ ತುಪ್ಪ ಅಂತ. ನೋಡಿ, ನಂತರದಲ್ಲಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಇತ್ತು, ಅದನ್ನು ಹಾಕಿದ್ದೀನಿ. ನೀವು ದ್ರಾಕ್ಷಿ ಮತ್ತು ಬಾದಾಮಿ ಕೂಡ ಹಾಕೋಬೋದು. ನೋಡಿ, ಈಗ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕು. ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಫ್ಲೇಮ್ ನೋಡೇ ಇರಲಿಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ದೊಡ್ಡದೇ ಇತ್ತು ಫ್ಲೇಮ್ ಅದು. ನಂತರದಲ್ಲಿ ತುಪ್ಪ ಜಾಸ್ತಿ ಬಿಸಿ ಆಯಿತು ಅಂತ ನಾನು ನೋಡಿ ಈ ರೀತಿ ಬ್ರೌನ್ ಆಯಿತು ಅಂತ ಬೇಗ ಬೇಗ ತೆಗೆದುಬಿಟ್ಟು ನಂತರ ಈ ಗ್ಯಾಸ್ನ ನಾನು ಆಫ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಜಾಸ್ತಿ ಬಿಸಿ ಆದ್ರೂ ಇಲ್ಲಿ ತುಪ್ಪ ಒಂಥರ ಕಪ್ಪಾಗಿಬಿಡುತ್ತೆ. ಆದ್ದರಿಂದ ಗ್ಯಾಸ್ನ ಆಫ್ ಮಾಡಿ ನಾವು ತುರಿದಿಟ್ಟಿದ್ವಲ್ಲ ಇಲ್ಲಿ ಸಿಹಿ ಕುಂಬಳಕಾಯಿದು, ಅದನ್ನು ಕೂಡ ಇಲ್ಲಿ ಡೈರೆಕ್ಟಾಗಿ ಇದನ್ನು ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಗ್ಯಾಸ್ ಕರೆಕ್ಟ್ ಇತ್ತು ಅಂದರೆ ಹಾಗೆ ಹಾಕೋಬೋದು ನೀವು. ನೋಡಿ, ಈಗ ನಾನು ಇಡೀ ತುರಿದಿರುವಂತಹ ಕುಂಬಳಕಾಯಿದು ನಾನು ಹಾಕ್ತಾಯಿದ್ದೀನಿ. ಸಿಹಿ ಕುಂಬಳಕಾಯಿದು ತುರಿನ ಎಲ್ಲನೂ ಈ ರೀತಿ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ತುಪ್ಪ ಯಥೇಚ್ಛವಾಗಿ ಹಾಕಿದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಅಂದರೆ ಕೆಲವೊಬ್ಬರು ಹೀಟು ಅಂತಾರೆ ಅಲ್ವಾ, ಅದರಿಂದ ನೋಡ್ಕೊಂಡು ಹಾಕೊಳ್ಳಿ ತುಪ್ಪನ. ನಾನು ಮೀಡಿಯಮ್ಮಾಗೆ ಹಾಕಿದ್ದೀನಿ, ಮಧ್ಯ ಮಧ್ಯದಲ್ಲಿ ನಾನು ಹಾಕ್ತಾಯಿರ್ತೀನಿ. ಅಂದರೆ ತುಪ್ಪ 1 ಚಮಚ 2 ಚಮಚದಷ್ಟು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಆದ್ದರಿಂದ ಮಧ್ಯದಲ್ಲಿ ಕೂಡ ನಾನು ತುಪ್ಪನ ಹಾಕಿದ್ದೀನಿ. ನೋಡಿ, ಈ ರೀತಿ ಹಾಕಿದ್ಮೇಲೆ ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ನೋಡಿ, ಈ ಮುಚ್ಚಳ ಮುಚ್ಚಿ ನಾನು ಒಂದು 10 ನಿಮಿಷ ಇದನ್ನು ನಾನು ಬಾಡಿಸ್ಕೊಳ್ತೀನಿ. ಮುಚ್ಚಳ ಮುಚ್ಚಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಅದ್ರ ಕ್ವಾಂಟಿಟಿ ಕೂಡ ಇಲ್ಲಿ ಕಡಿಮೆ ಆಗಿದೆ. ಒಂದು ಲೋ ಫ್ಲೇಮಲ್ಲಿ ನಾವು ಇದನ್ನು ಬಾಡಿಸ್ಕೋಬೇಕು. ನೋಡಿ, ನಮಗೆ ಕ್ಯಾರೆಟ್ ಹಲ್ವಾ, ಗಜ್ಜರಿ ಹಲ್ವಾ ಮಾಡಿದಾಗ ಯಾವ ರೀತಿ ಕಾಣುತ್ತೋ ಅದೇ ರೀತಿಯಾಗಿ ನಮಗೆ ಕಾಣ್ತಾ ಇದೆ. ಈಗ ಮುದ್ದೆ ಆಗಿಲ್ಲ, ನಿಮಗೆ ಹಂಗೆ ಕಾಣಿಸ್ತಿರ್ಬೋದು, ಬಟ್ ಎಲ್ಲ ಉದುರಾಗೇ ಇದೆ ಅದು. ನಂತರದಲ್ಲಿ ನಾನು ಲಾಸ್ಟ್ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನೋಡಿ, ಈ ರೀತಿ ಮಧ್ಯದಲ್ಲಿ ಸ್ವಲ್ಪನೇ ನಾವು ಮಿಕ್ಸ್ ಮಾಡ್ತಾ ಇದನ್ನು ನಾವು ತಿರುಗಿಸ್ಕೋಬೇಕಾಗುತ್ತೆ. ನಂತರದಲ್ಲಿ ನಾನು ಇದಕ್ಕೆ ಮತ್ತೆ ಬೆಲ್ಲದಿಂದ ನಾನು ಮಾಡಿದ್ದೀನಿ, ಸಕ್ಕರೆ ಹಾಕಿಲ್ಲ ಇದಕ್ಕೆ ನಾನು. ತುಂಬ ಹೆಲ್ದಿಯಾಗಿದೆ. ಸಕ್ಕರೆ ಕೂಡ ಹಾಕೋಬೋದು. ಇಲ್ಲಿ ನೋಡಿ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ, ಕಪ್ಪು ಬೆಲ್ಲ ಇರುತ್ತಲ್ಲ ಅದು. ಈಗ ನಮಗೆ ರುಚಿ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಮೀಡಿಯಮಾಗಿ ಸ್ವೀಟ್ ಬೇಕು, ಆದ್ದರಿಂದ ನಾನು ತುರಿದಿರುವಂಥ ಬೆಲ್ಲದಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನು ಕ್ವಾಂಟಿಟಿಯಲ್ಲಿ ಇಷ್ಟೇ ಹಾಕಿ ಅಂತ ಹೇಳ್ತಿಲ್ಲ, ಯಾಕಂದರೆ ಕೆಲವೊಬ್ಬರು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಬೋದು, ಕೆಲವೊಬ್ಬರು ಜಾಸ್ತಿ ಮಾಡ್ಬೋದು. ಆದ್ದರಿಂದ ನಿಮ್ಮ ಒಂದು ಅಗಿತಕ್ಕೆ ತಕ್ಕಂತೆ ನೀವು ಇದನ್ನು ಬೆಲ್ಲನ ಹಾಕ್ಕೋಬೇಕಾಗುತ್ತೆ. ನೋಡಿ, ಮತ್ತು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಬೆಲ್ಲದಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಅಂದರೆ ಬೆಲ್ಲದ ಟೇಸ್ಟು ಸಕ್ಕರೆ ಟೇಸ್ಟಿಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದರಿಂದಲ್ವಾ. ಈಗ ನೋಡಿ, ಬೆಲ್ಲ ಹಾಕಿದ್ಮೇಲೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬೆಲ್ಲ ಕರಗ್ತಾ ಇದೆ ಅನ್ನುವಾಗ ನಾವಿಲ್ಲಿ ಮತ್ತೆ 1 ಅಥವಾ 2 ಚಮಚದಷ್ಟು ನಾವು ತುಪ್ಪನ ಹಾಕೋಬೇಕಾಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ನಾನು ಹಾಕಿದ್ದೀನಿ, ಆ ವಿಡಿಯೋ ಸ್ಕಿಪ್ ಆಗಿದೆ. ಅದರಿಂದ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇನ್ನು ಸ್ವಲ್ಪ ಈಗ ಬೆಲ್ಲ ಕರಗ್ತಾ ಇದೆ ಅನ್ನುವಾಗ ನಾನೀಗ ತುಪ್ಪನ ಹಾಕ್ತಾಯಿದ್ದೀನಿ. ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಮೇಲ್ಗಡೆ, ಆವಾಗಷ್ಟೇ ನಮಗೆ ಒಂದು ಸಿಹಿ ಕುಂಬಳಕಾಯಿ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಈಗ ತುಪ್ಪ ಹಾಕಿದ್ದೀನಲ್ವ, ಮತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತುಪ್ಪ ಯಾವಾಗ ಮೇಲ್ಗಡೆ ಎಲ್ಲ ಹಿಂಗೆ ಸೈಡಿಗೆಲ್ಲ ಬಿಟ್ಕೊಳ್ಳುತ್ತೋ ಆವಾಗ ಕರೆಕ್ಟಾಗಿ ಇದು ಕುಕ್ಕಾಗಿದೆ ಅಂತಂದರೆ ಬೆಂದಿದೆ ಅಂತ ಅರ್ಥ. ಮತ್ತು ಒಂದು 2-3 ದಿವಸ ನೀವು ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ, ತುಪ್ಪ ಬಿಟ್ಕೊಂಡಿದ್ರೆ ಮಾತ್ರ. ಇಲ್ಲ ನೀವು ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಹಳಸೋಗ್ಬಿಡುತ್ತೆ. ಆದ್ದರಿಂದ ನೀವು ಚೆನ್ನಾಗಿ ಬೇಯಿಸಿ ಎಲ್ಲ ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ, ಒಂದು ವಾರದವರೆಗೂ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೋಬೋದು. ನೋಡಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನಾನು ಇದನ್ನು ಬೇಯಿಸಿದ್ದೀನಿ. ಇವಾಗ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಸಿಂಪಲ್ಲಾಗಿ ಪಟ್ಟನ ರೆಡಿ ಆಗುತ್ತೆ, ಜಾಸ್ತಿ ಐಟಮ್ ಏನೂ ಇಲ್ಲ. ಅದರಿಂದ ಯಾರಾದ್ರು ಬರ್ತಾರೆ ಮನೇಲಿ ಅಂದರೆ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಸ್ವೀಟ್ನ ಮಾಡ್ಕೋಬೋದು ನೀವು. ಹಾಗೂ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ಸಿಂಪಲ್ಲಾಗಿ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಹಲ್ವ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ತಿನ್ಕೋಬೋದು. ಹಾಗೂ ನಮ್ಮ ಚಾನಲ್ ನೋಡ್ತಿರೋರು ಮತ್ತೊಂದು ಸರಿ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೂ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.